ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗ್ವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ರೆಸಿಪಿ ಉಪ್ಪು, ಹುಳಿ, ಖಾರ ಎಲ್ಲ ಸಮನಾಗಿ ಬೆರೆತಿರುವಂತಹ ಮಾವಿನಕಾಯಿ ಚಟ್ನಿ. ಮಾವಿನಕಾಯಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಮಾವಿನಕಾಯಿ. ಅದರಲ್ಲೂ ಮಾವಿನಕಾಯಿ ಚಟ್ನಿ ಮಾಡಿದ್ರೆ ಚಪಾತಿ, ದೋಸೆ, ಇಡ್ಲಿ ಅನ್ನೋ ಜೊತೆಗೂ ಸೂಪರಾಗಿರುತ್ತೆ. ಕೆಲವು ನಿಮಿಷಗಳು ಅಂದರೆ 5 ನಿಮಿಷದಲ್ಲಿ ನಾವು ಈ ಮಾವಿನಕಾಯಿ ಚಟ್ನಿಯನ್ನು ದಿಢೀರಂತ ತಯಾರಿ ಮಾಡ್ಕೋಬೋದು. ಅದು ಹೇಗೆ ಅಂತ ನೋಡ್ಕೋತೀರಾ? ಮೊದಲು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ 2. ಅದರ ಸಿಪ್ಪೆ ಎಲ್ಲ ತೆಗೆದು ಈ ರೀತಿಯಾಗಿ ಕಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿಡ್ತಾಯಿದ್ದೀನಿ. ಮಾವಿನಕಾಯಿ ಸಿಪ್ಪೆ ದಪ್ಪವಾಗಿದ್ದರೆ ಸಿಪ್ಪೆನ ತೆಗೀರಿ. ಇಲ್ಲ ಮಾವಿನಕಾಯಿ ಸಿಪ್ಪೆ ಚೆನ್ನಾಗಿದೆ ತಿನ್ಬೋದು ಅನಿಸಿದ್ರೆ ಮಾವಿನಕಾಯಿ ಸಿಪ್ಪೆ ಸಮೇತವಾಗಿ ಕಟ್ ಮಾಡಿ ಇದನ್ನು ಇಟ್ಕೋಬೋದು. ನೋಡಿ, ಸುಮಾರು 2 ತೋತಾಪುರಿ ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಜೀರಿಗೆ 1 ಟೀ ಸ್ಪೂನ್, ಅರಿಶಿಣ 1/4 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ರೆಡ್ ಚಿಲ್ಲಿ ಪೌಡರ್ 1ರಿಂದ 2 ಸ್ಪೂನಷ್ಟು ಹಾಕ್ಕೋಬೋದು, ಬೆಳ್ಳುಳ್ಳಿ 4-5 ಎಸಲಷ್ಟು ಹಾಕ್ಕೊಳ್ಳಿ. ಇವಿಷ್ಟು ಸಾಮಗ್ರಿಗಳನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿಯಾದ ನೀರು ರುಬ್ಬೋದಕ್ಕೆ ಅವಶ್ಯಕತೆ ಇಲ್ಲ. ಮಾವಿನಕಾಯಲ್ಲಿರುವಂಥ ತೇವಾಂಶನೇ ಸಾಕು. ನೋಡಿ, ಖಾರ ನಾನಿಲ್ಲಿ 2 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ನಿಮ್ಮ ಇಚ್ಛೆಯಂತೆ ನೀವು ಹಾಕ್ಕೋಬೋದು. ಎಲ್ಲ ಸಾಮಗ್ರಿಗಳನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕಿದಾಗಿದೆ. ಇದನ್ನು ತರಿಯಾಗಿ ರುಬ್ಕೋಬೇಕು, ತುಂಬ ನುಣ್ಣಕ್ಕೂ ಇರಬಾರ್ದು. ಆ ಚಟ್ನಿಯಲ್ಲಿ ಸಣ್ಣದಾಗಿ ಮಾವಿನಕಾಯಿ ಹೋಳುಗಳು ಸಿಗ್ತಾ ಇರಬೇಕು, ಆವಾಗ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಈಗ ತರಿಯಾಗಿ ರುಬ್ಕೊಂಡು ಬರೋಣವಾ? ಈಗ ಮಾವಿನಕಾಯಿ ಚಟ್ನಿ ತರಿಯಾಗಿ ರುಬ್ಬಿದಾಗಿದೆ. ನೋಡಿ, ಈ ರೀತಿಯಾಗಿ ಇದನ್ನೆಲ್ಲ ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. 1/4 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಎಸಲು ಕರಿಬೇವು. ಇವಿಷ್ಟನ್ನ ಕೆಂಪುಗೆ ಫ್ರೈ ಮಾಡ್ಕೊಳ್ಳೋಣ. ಆನಂತರ ಇದನ್ನು ಮಾವಿನಕಾಯಿ ಚಟ್ನಿ ಮೇಲಿಂದ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಮಾವಿನಕಾಯಿ ಚಟ್ನಿ ಸಿದ್ಧವಾಗುತ್ತೆ. ತೆಲುಗುಲಿ ಇದನ್ನು ಮಾವಿನಕಾಯಿ ಪಚ್ಚಡಿ ಅಂತ ಹೇಳ್ತಾರೆ. ರೈಸ್ ಜೊತೆಗಂತೂ ಸೂಪರಾಗಿರುತ್ತೆ. ಚಪಾತಿ, ದೋಸೆ, ಇಡ್ಲಿ ಜೊತೆಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಲ್ಲದರ ಜೊತೆಗೂ ಈ ಮಾವಿನಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಹೀಗೆ ಟ್ರೈ ಮಾಡಿ ನೋಡಿ. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದರೆ ನಾಗ್ವೇಣಿ ಆಚಾರ್ಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಭೇಟಿ ಆಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.